ನಮಸ್ಕಾರ ಕರ್ನಾಟಕ. ವೆರಿ ಗುಡ್ ಮಾರ್ನಿಂಗ್, ಬ್ಯೂಟಿಫುಲ್ ಮಾರ್ನಿಂಗ್ ಅಂಡ್ ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್ ಹೇಗಿದ್ದೀರಿ? ಲಕ್ಷ್ಮಿ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಹಾಂ ಸರ್, ನಾನು ಚೆನ್ನಾಗಿದ್ದೀನಿ. ಎಸ್, ರಾಜಕಾರಣ, ಪ್ರಜಾಕಾರಣ, ನಾನಾ ಕಾರಣ, ಆಶೋತ್ತರಗಳ ಕಿರಣ, ಅದುವೇ ನ್ಯೂಸ್ ಬಾಸ್. ನಿಮ್ಮ ಜೊತೆಗೆ ರಾಘವ ಸೂರ್ಯ ಮತ್ತು ಲಕ್ಷ್ಮಿ ಮೈಸೂರು. ಓಕೆ, ಸಿಕ್ಕಾಪಟ್ಟೆ ಸುದ್ದಿ ತೆಗೆದುಕೊಂಡು ಬಂದಿದ್ದೀವಿ. ಕ್ವಿಕ್ ಆಗಿ ಹೋಗೋಣ ಅಂತ ನಮ್ಮ ಡೆಸ್ಕ್ ಟೀಮ್ ಹೇಳ್ತಾ ಇದೆ. ಹಾಗಾಗಿ ಈಗ ಮೊದಲಿಗೆ ನಾವು ಅಶ್ವ ಸಂದೇಶ. ಎಸ್, ಜ್ಞಾನಕ್ಕೂ ಅಹಂಗೂ ನೇರ ಸಂಬಂಧ ಇರುತ್ತೆ. ಇಲ್ಲಿ ಜ್ಞಾನ ಕಡಿಮೆ ಇದ್ದಷ್ಟು ಅಹಂ ಹೆಚ್ಚಾಗಿರುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಸಾಲು ಅಂತ. ಹೌದು, ಅಂದ್ರೆ ಜ್ಞಾನಕ್ಕೂ ಅಹಂಗೂ ನೇರ ಸಂಬಂಧ. ಜ್ಞಾನ ಕಡಿಮೆ ಇದ್ರೆ ಅಹಂ ಜಾಸ್ತಿ ಇರುತ್ತೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಈ ಸಾಲ್ ಬಗ್ಗೆ? ಓಕೆ, ಅಂದರೆ ನಮ್ಗೆ ಫಸ್ಟು ಜ್ಞಾನ ಅಂದ್ರೇನು, ಅಹಂಕಾರ ಅಂದ್ರೇನು ಅನ್ನೋದ್ರ ಬಗ್ಗೆ ಅರಿವಿರಬೇಕಾಗತ್ತೆ. ಖಂಡಿತ. ಮೊದಲಿಗೆ ಇಷ್ಟೆಲ್ಲ ಈ ಸಂದೇಶದ ಟೇಕವೇ ಲೆಸನ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ದ್ವೇಷ, ಅಸೂಯೆ, ಕೋಪ, ಪಾಪ ಪ್ರಜ್ಞೆ, ಭಯ ಇವುಗಳನ್ನು ಹೋಗ್ಲಾಡಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇ ಆದರೆ ಆಗ ನಮ್ಮ ನಿಜವಾದ ಗುರಿಯತ್ತ ಸರ್ವತೋಮುಖ ಅಭಿವೃದ್ಧಿಯಲ್ಲಿರಲಿಕ್ಕೆ, ಶಾಂತಿಯಿಂದ ಎಲ್ಲರ ಜೊತೆಗೆ ಪ್ರೀತಿಯಿಂದ ಸಹಬಾಳ್ವೆಯಿಂದ ನಡೆಸೋಕೆ ಶಕ್ಯವಾದರೆ, ಎಂತಹ ಸವಾಲುಗಳನ್ನು ಆ ಕ್ಷಣದಲ್ಲಿ ಆರಾಮಾಗಿ ನಿಭಾಯಿಸುವಂಥ ಶಕ್ತಿ ಇದ್ದರೆ ಅದು ಜ್ಞಾನ ಅಂತ ಕನ್ಸಿಡರ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ತಿಳಿದವರು ಹಾಗೆ ಹೇಳ್ತಾರೆ. ಮತ್ತು ಅಹಂಕಾರ ಅಂತ ಹೇಳಿದರೆ ಇಲ್ಯೂಷನ್, ಮಾಯೆ, ಇಲ್ಲದೇ ಇರೋದು ಅಂತ. ಎಲ್ಲದಕ್ಕೂ ನಾನೇ ಅನ್ನೋದು ವಿನಾಶ, ನಾನು ಅನ್ನೋದು ವಿಶ್ವಾಸ ಅನ್ನುವ ಮಾತುಗಳನ್ನು ಜ್ಞಾಪಿಸ್ಕೊಳ್ಬೋದು ಅಂತ ಅನಿಸುತ್ತೆ ಈ ಸಾಲುಗಳನ್ನು ನೋಡಿದಾಗ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿರುವಂಥ ಮಾತು. ಹಾಗೆಯೇ ನಮ್ಮ ಭಾರತದ ಎಲ್ಲ ಋಷಿಮುನಿಗಳು ಕೂಡ ಇದಕ್ಕೆ ಬಹುತೇಕ ಒತ್ತನ್ನು ಕೊಟ್ಟಿರೋದು ನಿಮಗೆ ಗೊತ್ತೇ ಇದೆ.